ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಬ್ರೆಡ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಬ್ರೆಡ್ ಡೆಸಾರ್ಟ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಮನೇಲಿ ಮಕ್ಕಳಿಗೆ ಸಣ್ಣ ಮಕ್ಕಳಿದ್ರು ಅಂದರೆ ಅಂಗನವಾಡಿಯಲ್ಲಿ ಹಾಲಿನ ಪೌಡರ್ನ ಕೊಡ್ತಾರೆ. ಸೊ ಹಾಲಿನ ಪೌಡರ್ನ ಉಪಯೋಗಿಸ್ಕೊಂಡು ನಾನು ಇಲ್ಲಿ ಹಾಲನ್ನ ಪ್ರಿಪೇರ್ ಮಾಡಿಕೊಂಡು ಅದಾದ ನಂತರ ಸ್ವೀಟ್ನ ಮಾಡ್ತಾಯಿದ್ದೀನಿ. ಯಾವಾಗಲೂ ನಾವು ಹಾಲು ಪೌಡರ್ನ ಯಾವ ರೀತಿ ಅಂಗನವಾಡಿಲಿ ಕೊಡೋದನ್ನು ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಈ ಹಾಲು ಪೌಡರ್ನ ತೊಗೊಂಡು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಹಾಲು ರೆಡಿ ಆಗುತ್ತೆ. ಕನ್ಸಿಸ್ಟೆನ್ಸಿ ನಿಮಗೆ ತೆಳ್ಳಗೆ ಬೇಕೋ ಅಥವಾ ಗಟ್ಟಿ ಬೇಕೋ ಆ ಥರ ಮಾಡ್ಕೋಬೋದು. ಇದರಲ್ಲಿ ಟೀ ಕಾಫಿ ಎರಡೂ ಕೂಡ ಚೆನ್ನಾಗಾಗತ್ತೆ. ಜೊತೆಗೆ ಮೊಸರು ಕೂಡ ಮಾಡ್ಕೋಬೋದು. ತಣ್ಣಗಾದ್ಮೇಲೆ ಹೆಪ್ಪಾಕಿದ್ರೆ ಮೊಸರು ಕೂಡ ತುಂಬ ಚೆನ್ನಾಗಾಗತ್ತೆ. ಸೊ ನಾನಿಲ್ಲಿ ಡೆಸರ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಒಂದು ಬೌಲಿಗೆ ಒಂದೇ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಗೆ ಸ್ವಲ್ಪ ಬಾದಾಮ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬಿಸಿನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಹಾಲಿನ ಪೌಡರ್ನ ಉಪಯೋಗಿಸ್ಕೊಂಡು ನಾನು ಯಾವಾಗಲೂ ಶಾವಿಗೆ ಪಾಯಸ ಎಲ್ಲ ಮಾಡಿದಾಗ ಅದರಲ್ಲೇ ಮಾಡ್ಕೋತೀನಿ. ಜೊತೆಗೆ ಕೆಲವೊಂದು ಸ್ವೀಟ್ಸಿಗೆಲ್ಲ ಇದೇ ಪೌಡರ್ನ ಉಪಯೋಗಿಸ್ಕೊಂಡು ಹಾಲನ್ನ ರೆಡಿ ಮಾಡ್ಕೋತೀನಿ. ಸೊ ನಂತರ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾವು ಮಾಡಿಟ್ಕೊಂಡಿರೋ ಅಂಥ ಹಾಲೇನಿದೆ ಅದನ್ನು ಸೇರಿಸ್ಕೊಂಡು ಅದು ಕುದಿಯೋವರೆಗೂ ವೆಯ್ಟ್ ಮಾಡಿ, ಅದಾದ ನಂತರ ಸ್ವೀಟಿಗೆ ತಕ್ಕಷ್ಟು ಸಕ್ಕರೆನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವು ಕಾರ್ನ್ಫ್ಲೋರ್ ಮತ್ತು ಬಾದಾಮ್ ಪೌಡರ್ ಮಿಕ್ಸ್ ಏನಿರುತ್ತೆ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕಂಪ್ಲೀಟ್ ಆದಮೇಲೆ ಕೂಲ್ ಆಗೋದಕ್ಕೆ ಎತ್ತಿಟ್ಬಿಟ್ಟು ಬ್ರೆಡ್ ಸ್ಲೈಸಸ್ನ ತೊಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದು. ಸೊ ಪೀಸಸ್ ನಿಮಗೆ ಎಷ್ಟು ಅಗಲ ಬೇಕಾಗುತ್ತೋ ಅಷ್ಟು ಅಗಲ ಮಾಡ್ಕೋಬೋದು. ನಾನು ಇಷ್ಟು ಸಾಕು ಅಂತ ಚಿಕ್ಕದಾಗೆ ಮಾಡ್ಕೊತಾ ಇದ್ದೀನಿ. ಒಂದು ಬ್ರೆಡ್ಡಲ್ಲಿ ನಾವು 4 ಪೀಸ್ದಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನಂತರ ಒಂದು ಪ್ಯಾನ್ ಇಟ್ಬಿಟ್ಟು 1-2 ಸ್ಪೂನ್ ಆಯಿಲು ಜೊತೆಗೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಕಾಯೋದಕ್ಕೆ ಇಟ್ಬಿಟ್ಟು ನಂತರ ಎಲ್ಲ ಬ್ರೆಡ್ ಸ್ಲೈಸಸ್ಗಳನ್ನ ಜೋಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಒಂದು ಸೈಡ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಮತ್ತೆ ಟರ್ನ್ ಮಾಡಿ ಅದೇ ರೀತಿ ಎರಡೂ ಸೈಡು ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದು. ಸೊ ಕಂಪ್ಲೀಟಾಗಿ ಎಲ್ಲ ಆದಮೇಲೆ ಒಂದು ಪ್ಲೇಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಎಲ್ಲ ಬ್ರೆಡ್ ಸ್ಲೈಸಸ್ಸು ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಂಡ ನಂತರ ಒಂದು ಈ ರೀತಿ ಬೌಲ್ ಏನಿದೆ ಅಗಲ ಇರೋಂಥ ಬೌಲ್ನ ತೊಗೊಳ್ಳಿ. ನಂತರ ಕೂಲಾಗಿರೋಂಥ ಹಾಲು ಡೆಸಾರ್ಟ್ ಏನಿದೆ ಅದನ್ನು ಬೌಲ್ಗೆ ಸೇರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂಥ ಬ್ರೆಡ್ ಸ್ಲೈಸಸ್ ಏನಿದೆ ಅದನ್ನು ಜೋಡಿಸಿ ಫೈನಲಾಗಿ ಮತ್ತೆ ಒಂದು ಡಿಪ್ಪು ಹಾಲನ್ನ ಮೇಲೆ ಸೇರಿಸ್ಕೊಳ್ಳೋದು. ಕಂಪ್ಲೀಟಾಗಿ ಅದೆಲ್ಲ ಅಬ್ಸರ್ವ್ ಆದಮೇಲೆ ಸ್ವಲ್ಪ ಹಾಲು ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ಆಮೇಲೆ ಮತ್ತೆ ಬೇಕಾದರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನೆಕ್ಸ್ಟು ಡ್ರೈ ಫ್ರೂಟ್ಸ್ನ ಎಲ್ಲ ಪೀಸಸ್ಗಳನ್ನ ಮಾಡಿಕೊಂಡು ಮೇಲೆ ಒಂದು ಸರಿ ಗಾರ್ನಿಷಿಗೆ ಹಾಕ್ಕೊಳ್ಳಿ. ಅದಾದ ನಂತರ ಇನ್ನೂ 1-2 ಸ್ಪೂನಷ್ಟು ಹಾಲನ್ನ ಮಿಕ್ಸ್ ಮಾಡಿ ಕೂಲಾಗೋದಕ್ಕೆ ಎತ್ತಿಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಬ್ರೆಡ್ ಡೆಸರ್ಟ್ ರೆಡಿ ಆಗುತ್ತೆ. ಸೊ ಇದನ್ನು ಬಂದು ನಾವು ರಸ್ಮಲೈ ಅಂತ ಕೂಡ ಕರಿಬೋದು, ಬ್ರೆಡ್ ರಸ್ಮಲೈ ಅಂತ ಹೇಳಿ. ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಗಮ್ಯ ಕೂಡ ಅಷ್ಟೇ ಇಷ್ಟಪಟ್ಟು ತಿಂದಳು, ನನಗೂ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ. ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಹಾಲಿನ ಪೌಡರಲ್ಲಿ ನ್ಯೂಟ್ರಿಷನ್ ರಿಚ್ ಇರುತ್ತೆ. ಹಾಗಾಗಿ ಹಾಲಿನ ಪೌಡರ್ನ ವೇಸ್ಟ್ ಮಾಡೋದು ಬದಲಾಗಿ ಈ ರೀತಿ ಮಕ್ಕಳಿಗೆ ಸ್ವೀಟ್ಸ್ ಆದರೂ ಆಯಿತು ಅಥವಾ ನೀವು ಬೇರೆ ಏನಾದರೂ ಹಾಲಲ್ಲಿ ಮಾಡೋ ಅಂಥ ಕಂಟೆಂಟ್ಸ್ ಇದ್ದಾಗ ಈ ಥರ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ಎಸ್ಪೆಷಲಿ ಅಂಗನವಾಡಿಲಿ ಕೊಡೋ ಅಂಥ ಹಾಲಿನ ಪೌಡರ್ನ ಈ ರೀತಿ ಎಲ್ಲ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ಈವ್ನಿಂಗು ಕಾಫಿ ಕೂಡ ಕುಡಿದ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದು ಮಾಲ್ಗೆ. ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು, ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅತ್ತೆ ಮತ್ತು ಮಕ್ಕಳು ಕರ್ಕೊಂಡು ನಾವು ಮಾಲ್ಗೆ ಹೋಗಿದ್ವಿ. ಪ್ರತಿ ಸಾರಿ ನಾವು ಅಂದ್ಕೊಂಡಿರ್ತೀವಿ ನಾವು ಹೋದಾಗ ಇದನ್ನೇ ತೊಗೋಬೇಕು ಅಂತ, ಬಟ್ ಹೋದಾಗ ಅಲ್ಲಿ ಮನಸ್ಸು ತಡೆಯೋದೇ ಇಲ್ಲ. ಯಾವುದು ಚೆನ್ನಾಗಿ ಅನಿಸುತ್ತೆ ಎಲ್ಲದನ್ನೂ ತೊಗೊಂಡು ಬಂದುಬಿಡ್ತೀವಿ. ಲಾಸ್ಟ್ ಟೈಮ್ ಇನ್ಸ್ಟಾದಲ್ಲಿ ಒಂದು ರೀಲ್ನ ನೋಡಿದ್ದೆ. ಅದರಲ್ಲಿ ಒಬ್ಬರು ಹೇಳಿದರು ಮಾಲ್ಸಲ್ಲಿ ಯಾಕೆ ಈ ಥರ ಐಟಮ್ಸ್ನ ಆರ್ಗನೈಸ್ ಮಾಡಿರ್ತಾರೆ ಅಂತ. ಸೊ ನಾವು ಫಸ್ಟ್ ಹೋಗಿದ್ದೆ ಎಂಟ್ರಿ ಫಸ್ಟ್ ಫ್ಲೋರು, ಅದಾದ ನಂತರ ಗ್ರೌಂಡ್ ಫ್ಲೋರ್ ಇರುತ್ತೆ. ಆಲ್ಮೋಸ್ಟ್ ಗ್ರಾಸರೀಸ್ನ ನಾವು ಫೈನಲಾಗಿ ತೊಗೊಳ್ಳೋದು. ಮೀನ್ಸ್ ಫಸ್ಟಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಥರ ಐಟಮ್ಸು ಇರುತ್ತೆ. ಸೊ ನಾವು 1-2 ಸಾವಿರ ಇಟ್ಕೊಂಡು ಹೋಗಿರ್ತೀವಿ, ಬಟ್ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲೇ 2,000-3,000 ಬಿಲ್ ಆಗಿರುತ್ತೆ. ಫೈನಲಾಗಿ ನಾವು ಕೆಳಗಡೆ ಬಂದಾಗ ಗ್ರಾಸರಿನ ಫುಲ್ ಮಾಡ್ಕೋತೀವಿ, ಜೊತೆಗೆ ಅಲ್ಲಿ 3,000-4,000 ರೂಪಾಯಿ ಬಿಲ್ ಆಗಿಬಿಡತ್ತೆ. ಸೊ ಈ ರೀತಿ ಅಂದರೆ ಬಿಲ್ಲಿಂಗ್ ಸೆಕ್ಷನಲ್ಲೂ ಕೂಡ ಮಕ್ಕಳಿಗೆ ಬೇಕಾಗಿರೋಂಥ ಚಾಕ್ಲೇಟ್ಸು ಆ ಥರ ಎಲ್ಲ ಆರ್ಗನೈಸ್ ಮಾಡಿರ್ತಾರೆ.
ಮಕ್ಕಳು ಹಠ ಮಾಡೇ ಮಾಡ್ತಾರೆ, ನಾವು ಕೊಡಿಸ್ತೀವಿ ಅಂತ. ಅಂದರೆ ಈ ರೀತಿ ಕಾನ್ಸೆಪ್ಟಲ್ಲಿ ಬಿಸ್ನೆಸ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಕಂಪ್ಲೀಟಾಗಿ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು 9:30 ಆಗೋಗಿತ್ತು. ಸೊ ಅವತ್ತೇನು ನಾನು ಮನೇಲಿ ನಾನ್ ವೆಜ್ ಮಾಡದೇ ಇರೋ ಕಾರಣ ನಾನು ಹೊರ್ಗಡೆನೇ ಫುಡ್ನ ತೊಗೊಂಬಂದೆ. ನಮ್ಮ ಮನೆಯವರು ಎಲೆಕ್ಷನ್ ಬ್ಯುಸಿಯಲ್ಲಿ ಅವರು 9:30 10 ಆಗುತ್ತೆ ಬರೋದು ಅಂತ ಹೇಳಿದರು. ಸೊ ಅವರಿಗಾಗಿ ವೆಯ್ಟ್ ಮಾಡೋದೇನು ಬೇಡ ಅಂತ ಹೇಳಿಬಿಟ್ಟು ನಾನೇ ಊಟ ಎಲ್ಲ ಪಾರ್ಸೆಲ್ ತೊಗೊಂಡು ಬಂದೆ ಬರುವಾಗಲೇ. ಸೊ ಇಲ್ಲಿ ನಾವು ತಂದೂರಿ ಜೊತೆಗೆ 2 ಬಿರಿಯಾನಿ ಹಾಗೆಯೇ ಕಬಾಬು ಮತ್ತು ಚಿಕನ್ ಗ್ರೇವಿ ಇಷ್ಟನ್ನ ತೊಗೊಂಡು ಬಂದಿದ್ವಿ. ಸೊ ಫೈನಲಾಗಿ ಊಟ ಎಲ್ಲ ಮುಗಿಸ್ಕೊಂಡು ಬಿಗ್ ಬಾಸ್ನ ನೋಡ್ತಾ ಕೂತ್ಕೊಂಡ್ವಿ. ಬಿಗ್ ಬಾಸ್ ಬಂದು ವೀಕೆಂಡ್ಸಲ್ಲಿ ಸಾಟರ್ಡೆ ಸಂಡೇ ಅಂದರೆ ಒಂಥರ ಫೇವ್ರೇಟ್ ಪ್ರೋಗ್ರಾಮು ಬಿಗ್ ಬಾಸು. ಯಾಕಂದರೆ ವಾರದ ಕತೆ ಕಿಚ್ಚನ ಜೊತೆ. ಸೊ ಇತ್ತೀಚೆಗೆ ಅಂತೂ ತುಂಬಾ ಮೋಟಿವೇಶನಲ್ ವರ್ಡ್ಸ್ ಇರುತ್ತೆ. ವೀಕ್ ಡೇಸಲ್ಲಿ ಬಿಗ್ ಬಾಸ್ ನೋಡ್ತೀನೋ ಇಲ್ಲ, ಬಟ್ ಬಿಗ್ ಬಾಸ್ ವೀಕೆಂಡ್ಸಲ್ಲಿ ಸಾಟರ್ಡೆ ಸಂಡೇ ಮಾತ್ರ ಮಿಸ್ ಮಾಡಲ್ಲ. ನಾನು ನೋಡುವಂಥ ವೀಡಿಯೋಸ್ಗಳಲ್ಲಿ ಜಾಸ್ತಿ ನಾನು ಮೋಟಿವೇಶ್ನಲ್ ವರ್ಡ್ಸ್ ಇರೋ ಅಂಥ ವೀಡಿಯೋಸ್ ಹಾಗೆ ವ್ಲಾಗ್ಸ್ನ ನೋಡ್ತೀನಿ. ಸೊ ಹಾಗೆ ನನಗೆ ಈ ಸುದೀಪ್ ಅವರು ಹೇಳೋವಂಥ ಕೆಲವೊಂದು ಮೋಟಿವೇಶ್ನಲ್ ವರ್ಡ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಸಾಟರ್ಡೆ ಸಂಡೇ ಮಾತ್ರ ಮಿಸ್ ಮಾಡದೆ ನೋಡ್ತೀನಿ. ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡಿದ್ದೆ. ನಾನು ಗಮ್ಯ ಕೂತ್ಕೊಂಡು ಐಟಮ್ಸ್ನ ಚೆಕ್ ಮಾಡ್ತಾಯಿದ್ವಿ. ಸೊ ನಾವು ಯಾವುದೇ ಮಾಲ್ಗೆ ಹೋಗಲಿ, ಯಾವುದೇ ಗ್ರಾಸರೀಸ್ನ ತರಲಿ, ಶಾಪಲ್ಲಿ ತರಲಿ, ಬಟ್ ಬಿಲ್ನ ಚೆಕ್ ಮಾಡಿ ಐಟಮ್ನ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಅವರು ಫ್ರ್ಯಾಂಕಾಗೆ ನಮಗೆ ಕೊಟ್ಟಿರ್ತಾರೆ, ಬಟ್ ಅವ್ರು ಕೆಲವೊಂದು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದಾಗ ಕೆಲವೊಂದು ಐಟಮ್ಸ್ನ ಕಡಿಮೆ ಹಾಕಿರ್ಬೋದು, ಅಥವಾ ಕೆಲವೊಂದು ಬಿಲ್ಸ್ನ ಜಾಸ್ತಿ ಹಾಕಿರ್ಬೋದು, ಅಥವಾ ಕಡಿಮೆ ಹಾಕಿರ್ಬೋದು. ಸೊ ಹಾಗಾಗಿ ಚೆಕ್ ಮಾಡಿಕೊಂಡ್ರೆ ಇಬ್ಬರು ದೃಷ್ಟಿಯಿಂದನೂ ಒಳ್ಳೆಯದು. ಸೊ ಹಾಗಾಗಿ ನಾನು ಯಾವುದೇ ಐಟಮ್ಸ್ನ ತರಿಸ್ಕೊಂಡಾಗ ಮೇಯ್ನ್ ಬಂದು ಚೆಕ್ ಮಾಡ್ಕೋತೀನಿ. ತೊಗೊಂಡ್ವಿ. ಹಾಗೆ ಮ್ಯಾಗಿ ಮಕ್ಕಳಿಗೆ ಸ್ವಲ್ಪ ಏನಾದರೂ ಹಶ್ವಾದಾಗ ಅರ್ಜೆಂಟಿಗೆ ಮಾಡಿಕೊಡೋದಕ್ಕೆ ಮನೇಲಿರಲಿ ಅಂತ ಹೇಳ್ಬಿಟ್ಟು ಇದು ಯಾವಾಗಲೂ ತೊಗೊಬರ್ತೀವಿ. ನಂತರ ಬಿಸ್ಕೆಟ್ಸು, ಇದು 25 ರೂಪೀಸ್ ಇದೆ, 50% ಆಫ್ ಇತ್ತು. ಮೀನ್ಸ್ 12.5 ರೂಪೀಸ್ ಏನೋ ಇತ್ತು ಇದು ರೇಟು. ಹಾಗೆಯೇ ಸ್ವೀಟ್ ಕಾರ್ನು, ಇದು ಬಂದು ಫ್ರೈಡ್ ರೈಸ್ಗೆ ಇಲ್ಲ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಇದೊಂದು ತೊಗೊಂಡೆ. ಹಾಗೆ ಮಸಾಲ ಓಟ್ಸ್ ಸಫೋಲಾ ಅವ್ರದ್ದು. ಹಾಗೆ ದೀಪದ ಬತ್ತಿ, ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು, ಸ್ವಲ್ಪ ದಪ್ಪ ಇದೆ ಕಾಟನ್, ಹಾಗಾಗಿ ಇದನ್ನು ತೊಗೊಂಡ್ವಿ. ನಂತರ ಪೀನಟ್ ಬಟರು, ಮಕ್ಕಳಿಗೆ ಬ್ರೆಡ್ಡಿಗೆ ಅಥವಾ ಚಪಾತಿ ರೊಟ್ಟಿ ಈ ಥರ ಏನಾರು ಮಾಡಿದಾಗ ಸ್ಪ್ರೆಡ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಗಮ್ಯಂಗೆ ತುಂಬ ಇಷ್ಟ. ಫ್ರಿಜ್ಜಲ್ಲಿ ಇಟ್ಟಿದ್ರೆ 2 ದಿನಕ್ಕೆ ಒಂದೊಂದೇ ಸ್ವಲ್ಪನೇ ತೊಗೊಂಡು ಖಾಲಿ ಮಾಡಿ ಮುಗಿಸಿಟ್ಬಿಡ್ತಾಳೆ. ನಮಗೆ ಗೊತ್ತೇ ಆಗಿರಲ್ಲ, ಬಾಟಲೇ ಖಾಲಿ ಮಾಡಿ ಇಟ್ಬಿಟ್ಟಿರ್ತಾರೆ. ನಾವು ನೋಡಿದಾಗ ಯಾಕೆ ಇದು ಖಾಲಿಯಾಗಿದೆ ಅಂದಾಗಲೇ ಗೊತ್ತಾಗತ್ತೆ ಇದು ಖಾಲಿಯಾಗಿದೆ ಅಂತ. ನಂತರ ಶಾಂಪೂ, ನಂತರ ವೇಫರ್ಸು, ಇದು ಬಂದು 80 ರೂಪೀಸಿಗೆ 4 ಪೀಸ್ ಇತ್ತು. ಹಾಗಾಗಿ ಇಲ್ಲಿ ಮಕ್ಕಳು ಮಾಮೂಲಿ ಶಾಪ್ಗಳಿಗೆಲ್ಲ ಹೋದಾಗ ಕೊಡಿಸ್ರಿ ಅಂತಾರೆ. ಅದ್ರ ಬದಲಾಗಿ ಮನೆಯಲ್ಲೇ ಪ್ಯಾಕೆಟ್ಸ್ ಇದ್ದರೆ ಕೇಳಿದಾಗೆಲ್ಲ ಕೊಡ್ಬೋದು ಅನ್ನೋ ಉದ್ದೇಶಕ್ಕೆ ಈ ಥರದ್ದೊಂದು 4 ಪ್ಯಾಕೆಟ್ಸ್ ಯಾವಾಗಲೂ ಹೋದಾಗ ತೊಗೊಂಬಂದು ಇಟ್ಟಿರ್ತೀನಿ. ಇದು ಬಂದು ಕಾಫಿ ಮಗ್ಗು 39 ರೂಪೀಸು, ತುಂಬಾ ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು. ಹಾಗಾಗಿ ಇದು ಒಂದು ತೊಗೊಂಡೆ. ಗಮ್ಯಂಗೆ ನಾಳೆಯಿಂದ ಇದರಲ್ಲೇ ಹಾಲು ಕೊಡೋದು. ಅಲ್ಲ ಚಿನ್ನ, ಕುಡಿತೀರಾ ಹಾಲು ಇದ್ರೊಳಗೆ? ಬೇಡ ಅನ್ನಬಾರ್ದು, ಓಕೆನಾ? ಸೊ ಈ ಥರ ಮಕ್ಕಳು ಹಾಲು ಕುಡಿಯಲ್ಲ ಅಂತ ಅಂದಾಗ ಏನಾದರೂ ಒಂದು ಹೊಸ ಥರದಲ್ಲಿ ಮಾಡಿ ಕೊಟ್ಟಾಗ ಇಷ್ಟಪಟ್ಟು ಕುಡಿತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಥರ ಕೆಲವೊಂದು ಮಗ್ಗುಗಳನ್ನ ಮಧ್ಯೆ ಚೇಂಜ್ ಮಾಡ್ತಾ ಇರ್ತೀನಿ ನಾನು. ಇದು ಹನಿ, ಇದು ಕೂಡ ಅಷ್ಟೇ 50% ಆಫ್ ಇತ್ತು. ಇದ್ರದ್ದು ಪ್ರೈಸು 70 ರೂಪೀಸ್ ಇದೆ, 35 ರೂಪೀಸ್ ಆಯಿತು. ಇದು ಸ್ಮೈಲಿ ಮಕ್ಕೇನು, ಮಕ್ಕಳಿಗೆ ಆಯಿಲಲ್ಲಿ ಫ್ರೈ ಮಾಡಿಕೊಡೋದಕ್ಕೆ. ಮೀನ್ಸ್ ಇದು ಫ್ರೆಂಚ್ ಫ್ರೈಸ್ ಯಾವ ರೀತಿ ಬರುತ್ತೆ ಅದೇ ರೀತಿಯೇ ಇದರಲ್ಲಿ ಸ್ಮೈಲಿ ಶೇಪಲ್ಲಿರುವಂಥದ್ದು. ಹಾಗೆ ಮನೇಲಿ ಲೈಟ್ರು ಕೆಟ್ಟೋಗ್ಬಿಟ್ಟಿತ್ತು, ಸೊ ಹಾಗಾಗಿ ಇದು ಒಂದು ತೊಗೊಂಡ್ವಿ. ಹಾಗೆ ಸೋಪು, ಅತ್ತೆ ನಾನು ಪಿಯರ್ಸೇ ಯೂಸ್ ಮಾಡೋದು, ಹಾಗಾಗಿ ಈ ಥರ ಬಾಕ್ಸ್ನ ತೊಗೊಂಬಂದು ಇಟ್ಕೊಂಡ್ಬಿಡ್ತೀವಿ. ಈ ಥರ ತೊಗೊಂಡಾಗ ಒಂದು 2 ಮಂತ್ಸ್ ಬರುತ್ತೆ. ನಂತರ ಗಮ್ಯಂಗೆ ಸ್ಕೂಲಿಗೆ ಕಳಿಸೋದಕ್ಕೆ ಸ್ವಲ್ಪ ಫ್ರೂಟ್ಸ್ ಕೂಡ ಬೇಕಾಗಿತ್ತು. ಹಾಗಾಗಿ ಆರೆಂಜು ಜೊತೆಗೆ ಕಿವಿ ಫ್ರೂಟ್ಸು, ಹಾಗೆಯೇ ಏನು ಹೇಳ್ತಾರೆ ಬಾಳೆ ಹೂವು ಅಂತೇಳಿ ಇದು ಕೂಡ ತೊಗೊಂಡೆ. ಪಲ್ಯ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು. ಇದನ್ನು ವರ್ಷಕ್ಕೊಂದ್ಸರಿ ಆದರೂ ತಿನ್ನಬೇಕಂತೆ. ಹೊಟ್ಟೆಲಿ ಏನೇ ಕೂದಲು ಕಸ ಏನೇ ಇದ್ರೂ ಕರಗುತ್ತೆ ಅಂತ ಹೇಳ್ತಾರೆ. ಈರುಳ್ಳಿ ಬುಟ್ಟಿನ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಪ್ಯಾಕ್ ಆಫ್ 3ಗೆ 109 ರೂಪೀಸು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಕಲರ್ ಕೂಡ ಅಷ್ಟೇ ಮಸ್ತಿದೆ. ಇದರೊಳಗೆ ಆನಿಯನ್ ಮತ್ತು ಬೆಳ್ಳುಳ್ಳಿ ಜೊತೆಗೆ ಶುಂಠಿನ ಹಾಕಿಡೋದಕ್ಕೆ ಅಂತ ಇದೊಂದು ತೊಗೊಂಡಿದ್ದೀನಿ.
ಈ ವ್ಲಾಗ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.